ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ. ನಾವು ಬೆಳೆಯೋದಕ್ಕೆ ಅಥವಾ ನಾವು ಸಾಧನೆ ಮಾಡೋದಕ್ಕೆ ಇಂಥ ಜಾಗನೇ ಬೇಕು, ಅಂಥ ಜಾಗನೇ ಬೇಕು, ನನಗೆ ಹೀಗೆ ಇರಬೇಕು, ಹಾಗೇ ಇರಬೇಕು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಈ ಒಂದು ಗಿಡ ನಾನು ಬೆಳೆಯೋದಕ್ಕೆ, ನಾನು ನನ್ನ ಒಂದು ಅಸ್ತಿತ್ವನ ನಾನು ಕಂಡುಕೊಳ್ಳೋದಕ್ಕೆ ನನಗೆ ಮಣ್ಣು ಬೇಕು, ನನಗೆ ಗೊಬ್ಬರ ಬೇಕು, ನನಗೆ ಇಂತಿಷ್ಟೇ ನೀರು ಬೇಕು ಅಂತ ಖಂಡಿತವಾಗ್ಲೂ ಕೇಳ್ತಿಲ್ಲ. ನಾನು ಬಿದ್ದ ಜಾಗದಲ್ಲೇ ಮೊಳಕೆ ಹೊಡೆದು ಗಿಡನೂ ಆಗಿದೆ. ಈ ಫ್ರಿಜ್ಜಲ್ಲಿ ಸಿಕ್ಕದಷ್ಟು ನೀರನ್ನು ತಗೊಂಡು ಸಿಕ್ಕದಷ್ಟು ಜಾಗದಲ್ಲೇ ಬೇರು ಬಿಟ್ಟು ಗಿಡ ಕೂಡ ಆಗಿದೆ. ನಾನೇನಿದನ್ನು ತಗೊಂಡು ಬಂದು ಹಾಕಿಲ್ಲ, ಈ ಫ್ರಿಜ್ಜಲ್ಲೇ ಈ ರೀತಿ ಆಗಿರೋದು. ನೋಡ್ತಾ ಇದ್ದೀರಲ್ಲ, ಫ್ರಿಜ್ಜಲ್ಲಿ ನಾವು ಬೆಳೆಯೋದಕ್ಕೆ ಯಾವ ಜಾಗ, ಮಣ್ಣು ಬೇಕು, ಗೊಬ್ಬರ ಬೇಕು, ನನಗೆ ಇಂತಿಷ್ಟೇ ನೀರು ಬೇಕು, ನನಗೆ ಇದೇ ವಾತಾವರಣ ಆಗಬೇಕು ಅನ್ನುವಂಥದ್ದೇನೂ ಇಲ್ಲ. ಸಾಧನೆ ಮಾಡಬೇಕು, ನನ್ನ ಅಸ್ತಿತ್ವನ ನಾನು ಕಂಡ್ಕೋಬೇಕು ಅನ್ನೋ ಆಸೆ ಈ ಒಂದು ಹುರುಳಿಕಾಳಿಗಿದೆ. ಹಾಗಾಗಿನೇ ಇದು ತನ್ನ ಅಸ್ತಿತ್ವನ ತನ್ನ ಫ್ರಿಜ್ಜಲ್ಲಿ ಗಿಡ ಆಗೋದಕ್ಕೋಗಿದೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಕಾಯಿಲೆಗೆ ತುತ್ತಾಗಿದೆ ಅಷ್ಟೇ. ಕಾಯಿಲೆಗೆ ತುತ್ತಾಗಿ ಬಿಟ್ಟಿದೆ. ನೋಡಿದ್ರಿ ಅಲ್ವಾ, ತನ್ನ ಅಸ್ತಿತ್ವವನ್ನು ಮಣ್ಣಲ್ಲೇ ಹಾಕಲಿ, ನನಗೆ ಗೊಬ್ಬರನೇ ಹಾಕಲಿ, ನನಗೆ ಇಂತಿಷ್ಟು ನೀರೇ ಹಾಕಲಿ ಅಂತ ಯಾವುದೇ ನಿರೀಕ್ಷೆನೂ ಇಲ್ಲದೆ ಅಕಸ್ಮಾತ್ ಬಿದ್ದು ಕುಣಿಯೋಕ್ಕಾಗದೇ ಇರೋರಿಗೆ ನೆಲ ಡೊಂಕು ಅಂತಾರೆ. ಆದರೆ ಬರೋರಿಗೆ ತಮಗೆ ಸಿಕ್ಕ ಅವಕಾಶದ ಒಂದು ಪುಟ್ಟ ಜಾಗನೇ ವೇದಿಕೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನಾವು ಅದಕ್ಕೆ ನಮಗೆ ಸಿಕ್ಕಂಥ ಅವಕಾಶನ ನಾವು ಬಿಡ್ದಲೇ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದು. ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನೀರನ್ನು ತಗೊಂಡು ತನ್ನ ಬೇರನ್ನು ನೋಡ್ತಾ ಇರ್ಬೋದು, ತನ್ನ ಬೇರನ್ನು ಬಿಟ್ಟು 2 ಎಲೆಗಳನ್ನು ಇಟ್ಕೊಂಡು ಗಿಡ ಆಗಿದೆ. ನೋಡಿದ್ರಲ್ವಾ, ಇದೇ ಇವತ್ತಿನ ವಿಶೇಷ. ಬೆಳೆಯೋ ಸಿರಿ ಮೊಳಕೆಯಲ್ಲಿ. ನೆಲ ಡೊಂಕಾಗಿರೋರಿಗೆ ಕೂತ್ ಮಾಡಿ.